ಸಂಸದೆ ಸುಮಲತಾ ಅಂಬರೀಶ್ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಇನ್ನೂ ಕೂಡ ತೀರ್ಮಾನಕ್ಕೆ ಬಂದಿಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿ ಹೆಸರು ಹೇಳುವ ಮೂಲಕ ಒತ್ತಡ ಏರುವಂತ ತಂತ್ರವನ್ನ ಅನುಸರಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂತ ಅವರು ಬೆಂಬಲಿಗರು ಸಭೆಯನ್ನು ನಡೆಸಿದ್ದಾರೆ. ನಾನಿನ್ನೂ ತೀರ್ಮಾನ ಮಾಡಿಲ್ಲ. ಲೋಕಸಭೆ ಚುನಾವಣೆಯ ವೇಳೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲಿಸಿದ್ರು. ಎರಡೂ ಪಕ್ಷಗಳ ಜೊತೆ ಉತ್ತಮವಾದಂತ ಸಂಬಂಧವಿದೆ ಅಂತ ಹೇಳಿದ್ರು. ಅದೇನು ಕಡೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅವರೆಲ್ಲ ಆಸೆ ಪಡ್ತಾ ಇರೋದು ನಿಜ. ಪ್ರತಿ ಸಲನೂ ಒಂದು ಎಲೆಕ್ಷನ್ ಅಂತ ಬಂದಾಗ ನೀವು ನಿಂತ್ಕೋತೀರಾ, ಇದಕ್ಕೆ ಬರ್ತೀರಾ, ಆ ಪಕ್ಷಕ್ಕೆ, ಈ ಕ್ವೆಶನ್ಸ್ ಅನ್ನೋದು ಸಹಜವಾಗೇ ಬರುತ್ತೆ. ಅದನ್ನು ಒಂದು ಎಲೆಕ್ಷನ್ ಅಂದರೆ ಅದೇನು ಅಷ್ಟು ಸುಲಭವಾಗಿ ಒಂದೇ ಒಂದು ದಿನ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ ಇದು. ಅದನ್ನು ನಮಗೂ ಸೆಟ್ ಆಗಬೇಕು. ಅದು ಯಾವ ರೀತಿ ಮುಂದೆ ನನ್ನ ನಡೆ ಯಾವ ರೀತಿ ಇರಬೇಕು ಅನ್ನೋದು ನಾನು ಚರ್ಚಿಸಿ ಮಾಡಬೇಕಾಗಿರುವಂಥ ಒಂದು ನಿರ್ಧಾರ. ಎಲ್ಲ ನಾನು ಓಪನ್ ಆಗಿ ಅವ್ರನ್ನ ಕೇಳೇ ಮಾಡೋದು. ಯಾರನ್ನು ನಾನು ಬಿಟ್ಟು ನನ್ನ ಪಾಡಿಗೆ ನಾನೇ ತಗೊಳ್ಳೋವಂಥ ನಿರ್ಧಾರ ಅಂತೂ ನಾನು ಯಾವತ್ತೂ ಮಾಡಿಲ್ಲ. ಇನ್ನು ನೀವು ಕೇಳ್ತಾ ಇರೋ ಪ್ರಶ್ನೆ ನನಗೆ ಗೊತ್ತಿದೆ, ಅದಕ್ಕೆ ಉತ್ತರ ಇನ್ನೂ ನನ್ನ ಹತ್ರ ಇಲ್ಲ.